ಚಂದನವನದಲ್ಲಿ ಸಾಕಷ್ಟು ಚಲನಚಿತ್ರಗಳು ದಿನದಿಂದ ದಿನಕ್ಕೆ ತೆರೆ ಕಾಣ್ತಾ ಇದೆ. ಅದೇ ರೀತಿ ವಿಭಿನ್ನ ಟೈಟಲ್ನಿಂದ ಈಗ ಭಾರಿ ಸದ್ದು ಮಾಡ್ತಾ ಇರುವಂತಹ ಚಲನಚಿತ್ರ ಅಂದರೆ ಅದು ಶಾಕಾಹಾರಿ. ಇತ್ತೀಚೆಗೆ ಟೈಟಲ್ ರಿವೀಲ್ ಆಯಿತು, ಅದ್ರ ಜೊತೆಗೆ ಟ್ರೇಲರ್ ಕೂಡ ರಿಲೀಸ್ ಆಯಿತು. ಅದರಲ್ಲಿ ರಂಗಾಯಣ ರಘು ಅವರನ್ನು ತುಂಬ ವಿಭಿನ್ನವಾದಂಥ ಪಾತ್ರದಲ್ಲಿ ತೋರಿಸಿದ್ದಾರೆ. ಅದೇ ರೀತಿ ಶಾಕಾಹಾರಿ ಚಿತ್ರದ ನಿರ್ದೇಶಕರಾಗಿರುವಂತಹ ನಮ್ಮ ಚಂದನವನದ ಭರವಸೆಯ ನಿರ್ದೇಶಕ ಸಂದೀಪ್ ಸುಂಕದವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿಮಗೆ ಶುಭಾಶಯಗಳು. ಶಾಕಾಹಾರಿ ಚಲನಚಿತ್ರ ಫೆಬ್ರವರಿ 16ಕ್ಕೆ ತೆರೆ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಶಾಕಾಹಾರಿ ಚಲನಚಿತ್ರದ ಬಗ್ಗೆ ಏನು ಹೇಳಿ? ಶಾಕಾಹಾರಿ ಕನ್ನಡ ಸಿನಿಮಾ, ಕನ್ನಡತನದ ಸಿನಿಮಾ, ಮಲೆನಾಡಿನ ಸಿನಿಮಾ, ಮಲೆನಾಡಿನ ಭಾಗದಲ್ಲೇ ಹೆಚ್ಚು ಶೂಟ್ ಆಗಿರುವಂಥ ಸಿನಿಮಾ, ಮತ್ತು ಮಲೆನಾಡಿನ ಹೆಚ್ಚು ತಂತ್ರಜ್ಞರೇ ಇರುವಂಥ ಸಿನಿಮಾ. ಮತ್ತು ಸಿನಿಮಾ ಮುಖ್ಯ ಭೂಮಿಕೆಯಲ್ಲಿ ಮೇರು ನಟ ರಂಗಾಯಣ ರಘು ಅವರಿದ್ದಾರೆ. ಮತ್ತು ಆಮೇಲೆ ಪ್ರಭಾವಿ ನಟ ನಮ್ಮ ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ. ಇವರು ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಜೊತೆಗೆ ಹೊಸ ಪ್ರತಿಭೆಗಳು ಅಂದರೆ ವಿನಯ್ ಯುಜೆ ಅಂತ ಅವರು ನಮ್ಮ ಸಿನಿಮಾದ ಮೂಲಕ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಮತ್ತು ಒಳ್ಳೆ ಕಲಾವಿದೆ ನಿಧಿ ಹೆಗ್ಡೆ ಇದ್ದಾರೆ. ಮತ್ತು ಶಿವಮೊಗ್ಗದ ನಟ ಆಗಿರುವಂಥ ಮತ್ತು ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರುವಂಥ ಶ್ರೀಹರ್ಷ ಗೋಭಟ್ ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾನೆ. ಮತ್ತು ನಮ್ಮ ಸಿನಿಮಾದ ಹಿಂದ್ಗಡೆ ಸಹ ಕೆಲಸ ಮಾಡಿದ್ದಾನೆ. ಒಂದು ಒಳ್ಳೆ ಕನ್ನಡ ಸಿನಿಮಾ, ಮತ್ತು ಆಮೇಲೆ ಒಂದು ಕ್ರೈಮ್ ಥ್ರಿಲ್ಲರ್, ಒಂದು ಎಮೋಷ್ನಲ್ ಥ್ರಿಲ್ಲರ್ ಅಂತ ಹೇಳ್ಬೋದು ನಮ್ಮ ಸಿನಿಮಾದ ಬಗ್ಗೆ. ಓಕೆ, ಫಿಲ್ಮ್ ಕಾಸ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ? ಕ್ಯಾಸ್ಟಿಂಗ್ ಅದೇ ಆಗಲೇ ಹೇಳಿದಾಗೆ ನಮಗೆ ರಂಗಾಯಣ ರಘುನೇ ಏನಕ್ಕೆ ಬೇಕು ಅಂತ ಒಂದು ವಿಷಯ ನಾನು ಹೇಳ್ಬೋದು. ರಘು ಸರ್ ಅವರ ಅಂದರೆ ನಮಗೆ ಆ ಪಾತ್ರಕ್ಕೆ ನಮಗೆ ಬೇರೆ ಥರದ ಒಂದು ತೂಕ ಬೇಕಾಗಿತ್ತು, ಮತ್ತು ಬೇರೆ ಥರದ ಒಂದು ಅನುಭವ ಬೇಕಾಗಿತ್ತು, ಮತ್ತು ಒಂದು ಪ್ರಬುದ್ಧ ನಟನೆ ನಮಗೆ ಆ ಪಾತ್ರಕ್ಕೆ ಬೇಕಾಗಿತ್ತು. ಆವಾಗ ನಾನು ಇದನ್ನು ಕಂಪ್ಲೀಟ್ ಸ್ಕ್ರಿಪ್ಟ್ ಮಾಡಿದಾಗ ಫಸ್ಟು ನನಗೆ ತಲೆಯಲ್ಲಿ ಬಂದಿದ್ದೆ ರಂಗಾಯಣ ರಘು ಅವರು. ಸೊ ಫಸ್ಟ್ ಅವ್ರಿಗೆ ಕತೆ ಹೇಳಿದೆ ಅವ್ರು ಒಪ್ಕೊಂಡಾಗಲೇ ನನಗೆ ಒಂದು ಅರ್ಧ ಗೆದ್ದಂಗೆ ಅನಿಸ್ಬಿಟ್ಟಿತ್ತು. ಸೊ ಹಾಗಾಗಿ ಮೊದಲನೇ ಫಸ್ಟ್ ಅವ್ರನ್ನ ನಾನು ಕ್ಯಾಸ್ಟ್ ಮಾಡಿದ್ದು. ಅದಾದಮೇಲೆ ಅವರ ಸಹ ನಟರು ಯಾರ್ಯಾರಿದ್ದಾರೆ, ಗೋಪಾಲಕೃಷ್ಣ ದೇಶಪಾಂಡೆ ಅವರಾಗಿರ್ಬೋದು, ಮತ್ತು ಸುಜಯ್ ಶಾಸ್ತ್ರಿ ಅವರಾಗಿರ್ಬೋದು, ಹರಣಿ ಮೇಡಮ್ ಇದ್ದಾರೆ, ಹರಣಿ ಶ್ರೀಕಾಂತ್ ಅವರಿದ್ದಾರೆ, ಮತ್ತು ಪ್ರತಿಮಾ ನಾಯ್ಕ ಅಂತ ಒಬ್ಬರು ಇದ್ದಾರೆ. ಸೊ ಇವರೆಲ್ಲ ಆಮೇಲೆ ತದನಂತರ ನಾನು ಕ್ಯಾಸ್ಟ್ ಮಾಡ್ಕೊಂಡಿದ್ದು. ಸೊ ಫಸ್ಟು ಅವ್ರ ಮೇಲೆ ಸಿನಿಮಾ ಪೂರ್ತಿ ಅವರ ಕೇಂದ್ರೀಕೃತವಾಗಿ ಆಗಿರೋದ್ರಿಂದ ಫಸ್ಟು ನಾವು ಅವ್ರನ್ನ ಕ್ಯಾಸ್ಟ್ ಮಾಡ್ಕೊಂಡಿದ್ದು. ಸೊ ಅವರಿಗೂ ಸಹ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ತುಂಬ ವಿಶೇಷ ಪಾತ್ರ, ಮತ್ತು ಒಂದು ಏನಂತಾರೆ ತುಂಬ ಪ್ರಭಾವಿ ಮತ್ತು ತುಂಬ ಪ್ರಭಾವಕ್ಕೆ ಒಳಗಾಗೋ ಪಾತ್ರ. ತುಂಬ ಇಂಟೆನ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬ ಬಹುಶಃ ಇಲ್ಲಿ ತನಕ ಈ ಥರದ ಒಂದು ಪಾತ್ರ ಅವ್ರು ಮಾಡಿಲ್ಲ ಅನ್ನೋ ನಂಬಿಕೆ ನನಗೆ. ಸೊ ಅವರಿಗೂ ಸಹ ಅದೇ ಒಂದು ಎಕ್ಸೈಟ್ಮೆಂಟ್ ಇದೆ. ನೋಡಬೇಕು ಜನ ಏನು ಹೇಳ್ತಾರೆ ಅಂತ. ಶಾಕಾಹಾರಿ ಹೆಸರೇ ತುಂಬ ವಿಭಿನ್ನವಾಗಿದೆ. ನಾನು ಈಗಾಗಲೇ ಹೇಳಿದೆ, ದಿನದಿಂದ ದಿನಕ್ಕೆ ಸಾಕಷ್ಟು ಮೂವಿಗಳು ಕೂಡ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ. ಈ ಕನ್ನಡ ಚಲನಚಿತ್ರರಂಗದಲ್ಲಿ ಈ ಮೂವಿನ ಜನರು ನೋಡಲೇಬೇಕು ಅಂತ ಹೇಳಿ ನೀವು ಯಾಕೆ ಹೇಳಿ? ಆಗಲೇ ಹೇಳಿದಾಗೆ ಕನ್ನಡ ಚಲನಚಿತ್ರದ ಅಂದರೆ ಈ ವರ್ಗಕ್ಕೆ ನಮ್ಮ ಸಿನಿಮಾದ ಜಾನರ್ ಏನಿದೆ ಸ್ವಲ್ಪ ವಿಶೇಷ. ಅಂದರೆ ಎಮೋಷ್ನಲ್ ಥ್ರಿಲ್ಲರ್ ಅಂತ ಹೇಳಿದ್ದೀನಿ. ಭಾಳಷ್ಟು ನಾವು ಸಸ್ಪೆನ್ಸ್ ಥ್ರಿಲ್ಲರ್ ನೋಡಿದ್ದೀವಿ, ಡಾರ್ಕ್ ಥ್ರಿಲ್ಲರ್ ನೋಡಿದ್ದೀವಿ, ಮತ್ತು ಆಮೇಲೆ ತುಂಬ ಕ್ರೈಮ್ ಥ್ರಿಲ್ಲರ್ ನೋಡಿದ್ದೀವಿ, ಮತ್ತು ಆಮೇಲೆ ಭಾಳಷ್ಟು ಥ್ರಿಲ್ಲರ್ ಸಿನಿಮಾಗಳನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದಿದೆ. ಒಂದು ಹೊಸ ಥರದ ಒಂದು ಪ್ರಯೋಗ ಅಂದರೆ ಎಮೋಷ್ನಲ್ ಥ್ರಿಲ್ಲರ್. ಅಂದರೆ ಸಿನಿಮಾದಲ್ಲಿ ಎಮೋಷನ್ಸ್ ಏನಿದೆ ಅದು ಬಹಳ ಒಂದು ಪಾತ್ರ ವಹಿಸುತ್ತೆ. ಅಂದರೆ ಪಾತ್ರಗಳು ಪಾತ್ರಗಳ ಥರ ಕಾಣುತ್ತೆ. ಯಾವುದೇ ತರಹ ಅಂದರೆ ಅನಾವಶ್ಯಕ ಪಾತ್ರಗಳಿಲ್ಲ. ಮತ್ತು ನಮ್ಮ ಮಲೆನಾಡು ಅಂತಂದರೆ ಮಲೆನಾಡಿನ ಅವ್ರ ಒಂದು ಬಟ್ಟನ ಕ್ಯಾರೆಕ್ಟರ್ ರಂಗಾಯಣ ರಘು ಅವರು ಮಾಡಿರೋದು ಒಬ್ಬ ಬಟ್ಟನ ಥರನೇ ಕಾಣಿಸೋ ಥರದ ಪಾತ್ರ. ಸೊ ಇದಿಷ್ಟು ವಿಶೇಷಗಳು ಜೊತೆಗೆ ನಮ್ಮ ಸಿನಿಮಾ ಬರ್ತಾ ಇದೆ. ಹಾಗಾಗಿ ನಮ್ಮ ಸಿನಿಮಾ ಬಹಳ ಹೆಚ್ಚೆಚ್ಚು ಜನಕ್ಕೆ ಇಷ್ಟ ಆಗ್ಬೋದು ಅನ್ನೋ ಒಂದು ನಂಬಿಕೆ ನನಗೆ. ಹಾಗೆಯೇ ಈ ಒಂದು ಚಲನಚಿತ್ರದಲ್ಲಿ ವಿಭಿನ್ನ ಪಾತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರುವಂತಹವರು ಗೋಪಾಲಕೃಷ್ಣ ದೇಶಪಾಂಡೆ ಅವರು. ರಂಗಭೂಮಿ ಕಲಾವಿದರು, ಬೆಳ್ಳಿತೆರೆ, ಕಿರುತೆರೆಯಲ್ಲಿ ಸಾಕಷ್ಟು ಚಲನಚಿತ್ರಗಳಲ್ಲಿ ಕೂಡ ನೀವು ಇವರನ್ನು ನೋಡಿರ್ತೀರಾ. ಸರ್, ಶಾಕಾಹಾರಿ ಚಲನಚಿತ್ರದಲ್ಲಿ ನಿಮ್ಮ ಅಭಿನಯದ ಬಗ್ಗೆ ಏನು ಹೇಳಿ? ನನ್ನ ಅಭಿನಯದ ಬಗ್ಗೆ ಜನ ಹೇಳಬೇಕು, ನಾನೇನು ಹೇಳೋಕ್ಕಾಗಲ್ಲ. ನನ್ನ ಪಾತ್ರ ಇದರಲ್ಲಿ SI ಮಲ್ಲಿಕಾರ್ಜುನ್ ಹಿರೇಮಠ್ ಅಂತ. ಅವನು ಹುಬ್ಳಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಒಂದು ಕ್ರೈಸಸಲ್ಲಿ ಇರ್ತಾನೆ. ಈ ಗೌರ್ಮೆಂಟ್ ಆಫೀಷಿಯಲ್ಸ್ ಯಾವಾಗಲೂ ಅವರೊಂದು ತೊಳಲಾಟದಲ್ಲಿರ್ತಾರೆ. ಆ್ಯಕ್ಚುಲಿ ಏನು ಅಂದರೆ ನಾವೀಗ ಈ SIಗಳ ಜೊತೆಗೋ ಅಥವಾ ಇನ್ಸ್ಪೆಕ್ಟರ್ಗಳ ಜೊತೆಗೋ ಅಥವಾ ಬ್ಯಾಂಕಲ್ಲಿ ಕೆಲಸ ಮಾಡೋರ ಜೊತೆಗೋ ನಾವು ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇರ್ತೀವಿ. ಯಾಕೆಂದರೆ ಅವ್ರದ್ದೇ ಆದ ಸಮಸ್ಯೆಗಳಿರ್ತವೆ ಅನ್ನೋದನ್ನು ನಾವು ಅರ್ಥನೇ ಮಾಡ್ಕೊಳ್ಳಲ್ಲ. ನನಗೆ ಆ್ಯಕ್ಚುಲಿ ಇವ್ರ ಪಾತ್ರ ಕೊಟ್ಟು ಈ ಪಾತ್ರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಏನೇನು ಸಮಸ್ಯೆಗಳಿರುತ್ತೆ. ಅವ್ರ ಜೊತೆಗೆ ನಾವು ಸ್ವಲ್ಪ ಒಂದು ಥರದ ಒಂದು ಕೈಂಡ್ನೆಸ್ನಿಂದ ಬಿಹೇವ್ ಮಾಡಬೇಕು ಅಂತ ಆ ಥರದ ಒಂದು ಇದನ್ನು ನನಗೆ ಕಲಿಸ್ಕೊಟ್ಟಿದೆ ಈ ಪಾತ್ರ. ಭಾಳ ವಿಶೇಷವಾದ ಪಾತ್ರ. ರಂಗಾಯಣ ರಘು ಅವ್ರದ್ದು ಪ್ರಮುಖವಾದ ಪಾತ್ರ. ಅದರ ಸುತ್ತಮುತ್ತ ನಡೆಯುವ ಘಟನೆಗೆ ಇದು ಸಾಕ್ಷಿಯಾಗಿರುತ್ತೆ. ಅದು ಏನು ಅನ್ನೋದೇ ನೀವು ಪಿಕ್ಚರ್ ನೋಡಬೇಕು. ಪಿಕ್ಚರ್ ನೋಡೋದ್ರ ಮುಖಾಂತರ
ಏನಿದು ಶಾಕಾಹಾರಿ, ಯಾವ ರೀತಿ ಸಸ್ಪೆನ್ಸ್ ಆಗಿದೆ, ಆ ಎಮೋಷನ್ ಥ್ರಿಲ್ಲಿಂಗ್ ಹೇಗಿದೆ ಅನ್ನೋದನ್ನು ನೀವು ನೋಡಬೇಕು ಅಂತ ಹೇಳಿ ನಿರ್ದೇಶಕರು ಹಾಗೆ ನಟರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.